ಈ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಾಲಾ ಏಕ್ ಮಚ್ಚರ್ ಇನ್ಸನ್ ಕೋ ಹಿಜ್ಡಾ ಬನಾ ದಿಯಾ ರೇ ಬಾಬಾ. ಪುರಸಭೆಯ ಅಧಿಕಾರಿಗಳು ಇವರ ಆಟ ಇದು. ಇದೇ ಅಥಣಿ ಪಟ್ಟಣದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸರ್ಕಲ್ಗೆ ಹೋಗುವ ರಸ್ತೆಯ ಅದರ ಭಾಗವಾಗಿ ಅಂಬೇಡ್ಕರ್ ಸರ್ಕಾರಿ ಭವನವಿದ್ದು, ಈ ಭವನದಲ್ಲಿ ಸರ್ಕಾರಿ ಸಭೆಗಳು ನಡೆಯುತ್ತಲೇ ಇರುತ್ತವೆ. ಅದೇ ಇವತ್ತಿನ ದಿನಮಾನಗಳಲ್ಲಿ ಅದರ ಭಾಗವಾಗಿ ರಸ್ತೆಯ ಪರಕ್ಕ ಚರಂಡಿ ಇದ್ದು, ಇದನ್ನ ರಸ್ತೆ ಮಾಡುವ ಸಮಯದಲ್ಲಿ ರಸ್ತೆ ಹಿಡಿದುಕೊಂಡ ಗುತ್ತಿಗೆದಾರ ಅದನ್ನ ದೊಡ್ಡದಾಗಿ ನಿರ್ಮಿಸಿಕೊಂಡಿರ್ತಾನೆ. ಈತ ಮಾಡಿದ ಕೆಲಸವನ್ನ ನೋಡಿದ್ರೆ ಸತ್ಯ ಹರಿಶ್ಚಂದ್ರನ ಮೊಮ್ಮಗ ಅಂದ್ರೂ ಕೂಡ ತಪ್ಪಲ್ಲ. ಈತ ಮಾಡಿಕೊಂಡ ಹರಾಮ್ಕೋರ ಕೆಲಸಗಳಿಂದ ಬಿದ್ದು ಪ್ರಾಣ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಈತನು ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಮಾಡಿಕೊಂಡು ಹೋದ ಕಥೆಯಾಗಿಯೇ ಇರ್ಲಿ, ಸಮಯ ಬಂದಾಗ ತಿಳಿಸೋಣ. ಚರಂಡಿ ಕಡೆ ಒಂದು ಬಾರಿ ಮುಖ ಮಾಡಿಕೊಳ್ಳೋಣ ಬನ್ನಿ. ಆ ಚರಂಡಿ ಪಕ್ಕ ಚಿಕ್ಕದ ಅಂಗಡಿಗಳು, ಚಾ ಕ್ಯಾಂಟೀನ್ಗಳಿದ್ದು, ಕಿರಾಣಿ ಸ್ಟೋರ್ಗಳೂ ಸಹ ಇದ್ದು, ಇವರ ತಪ್ಪೋ ಅಥವಾ ಸಾರ್ವಜನಿಕರ ತಪ್ಪೋ ಎಂದು ಗೊತ್ತಾಗುತ್ತಿಲ್ಲ. ಅದೇ ಚರಂಡಿ ಇವತ್ತಿನ ದಿನಗಳಲ್ಲಿ ಕಸದ ಡಬ್ಬಿಯಾಗಿ, ಹಾಗೆ ರೋಗಗಳು ಹುಟ್ಟಿಕೊಳ್ಳುವಂತಹ ಚರಂಡಿಯಾಗಿ, ಸಾವು ಬರುವ ಚರಂಡಿಯಾಗಿ ಮಾರ್ಪಟ್ಟಿದೆ. ಆ ವಾರ್ಡಿನ ಪುರಸಭೆ ಸದಸ್ಯ ಇದ್ದಾನೋ ಅಥವಾ ಕಳೆದು ಹೋಗಿದ್ದಾನೋ ಗೊತ್ತಿಲ್ಲ. ಹಾಗೆಯೇ ಪುರಸಭೆ ಅಧಿಕಾರಿಗಳು ಮೇಲ್ಜಾತಿ ನಗರಗಳಲ್ಲಿ ಸ್ವಚ್ಛತೆ ಮಾಡಲು ತುಂಬಾ ಬ್ಯುಸಿಯಾಗಿರ್ತಾರೆ. ಈ ಸುದ್ದಿ ನಮಗೆ ಗಟಾರಾದಲ್ಲಿ ಬಿದ್ದ ವ್ಯಕ್ತಿಯ ವಿಡಿಯೋ ಲಭ್ಯವಾಗಿರುತ್ತೆ. ಹಾಗೆಯೇ ಜನರು ಹೇಳಿಕೊಂಡಿರುವಂತಹ ಸುದ್ದಿಯಾಗಿರುತ್ತೆ. ನಮ್ಮ ನಿಷ್ಠಾವಂತರ ಕಾರ್ಮಿಕರುಗಳು ಸ್ವಚ್ಛ ಮಾಡಲು ಮುಂದಾಗ್ತಾರಾ ಅಥವಾ ಇಲ್ಲವೋ ಎಂದು ಕಾದು ನೋಡೋಣ. ಮೊದಲು ಇವರು ಸ್ವಾಭಿಮಾನದ ವ್ಯಕ್ತಿಗಳು, ಇವರನ್ನ ತಾಯಿ ರೂಪದಲ್ಲಿ ನೋಡಿಕೊಳ್ತೇವೆ. ಮುಂದಿನ ಸಂಚಿಕೆಯಲ್ಲಿ ಕೆರೆ ಅಭಿವೃದ್ಧಿಯ ಕಮಿಷನ್, ಭಾಗೀರಥಿ ಹಳ್ಳದ ಕಮಿಷನ್ ಯಾವ ಪುರಸಭೆ ಸದಸ್ಯನಿಗೆ ಹೋಗಿರುತ್ತದೆ, ಅದು ಎಷ್ಟು ಅನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ಏನಾಗಿದ್ರಿ ಇಲ್ಲಿ? ಬಿದ್ದಿದ್ರಿ? ಯಾಕೆ ಕಾರಣ ಗೊತ್ತಾಗ್ಲಿಲ್ಲ. ಹೋಗಿ ಬಿದ್ದಿದ್ದ. ಇದು ನೋಡಿದ ಮೇಲೆ ಏನ್ ಅನಿಸ್ತದ್ರಿ? ಏನಿದೆ ಎಲ್ಲ ಕ್ಲೀನ್ ಮಾಡ್ಬೇಕ್ರಿ. ನೋಡ್ಲಿ ಎಲ್ಲ ಕ್ರಿಮಿ ಕೀಟಗಳು ರೀ, ಎಲ್ಲ ವ್ಯವಸ್ಥೆ ಭಾಳ ಇದೆ. Yeah.